ಸ್ವಾಮಿ ಕೊಲೆ ಪ್ರಕರಣದ ವಿಚಾರದಲ್ಲಿ ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವರು ಪ್ರತಿಕ್ರಿಯಿಸಿದ ಒಂದು ವಿಚಾರವನ್ನ ಇಟ್ಕೊಂಡು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಏನು ಅವರ ಹೆಸರನ್ನ ಹೇಳಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ನಟಿ ರಮ್ಯಾ ವಿರುದ್ಧ ಅವಹೇಳನಕಾರಿ ಅವಾಚ್ಯ ಶಬ್ದಗಳಿಂದ ಏನು ಒಂದು ಪ್ರತಿಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಹೆಚ್ಚಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಸಾಕಷ್ಟು ಪರವಿರೋಧದ ಚರ್ಚೆಗಳಾಗ್ತಾ ಇದೆ. ಅದರ ಬೆನ್ನಲ್ಲೇ ರಾಜ್ಯ ಮಹಿಳಾ ಆಯೋಗ ಕೂಡ ಸ್ಯಾಂಡಲ್ವುಡ್ ನಟಿ ರಮ್ಯಾ ಪರವಾಗಿ ನಿಂತಿರ್ತಕ್ಕಂಥದ್ದು. ಏನಂತಂದ್ರೆ ಈ ರೀತಿ ಏನು ಅವಾಚ್ಯ ಶಬ್ದಗಳಿಂದ ಪ್ರತಿಕ್ರಿಯೆ ಮಾಡ್ತಕ್ಕಂಥದ್ದು, ನಿಂದನೆ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಅಂತ ಹೇಳಿ ಈಗಾಗಲೇ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲೇಬೇಕು ಅಂತಕ್ಕಂಥದ್ದು. ಸೊ ಈ ವಿಚಾರವಾಗಿ ಮಾತನಾಡೋದಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಜೊತೆ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಸದ್ಯಕ್ಕಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ಇದೇ ವಿಚಾರ ಸಾಕಷ್ಟು ಚರ್ಚೆ ಆಗ್ತದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡು ನಟಿ ರಮ್ಯಾಗೆ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರ ಅವರು ಪ್ರತಿಕ್ರಿಯೆ ಮಾಡಿದ್ರು ಅಂತ ಹೇಳಿ ಈಗ ಅವರ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ತಾವು ಕೂಡ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದೀರಾ, ನಿಯಮಾನುಸಾರ ಕ್ರಮ ತೆಗೆದುಕೊಳ್ಬೇಕು ಅಂತ. ಸೊ ಈ ರೀತಿ ಈ ಸಾಮಾಜಿಕ ಜಾಲತಾಣಗಳು ಇಷ್ಟೊಂದು ಪರಿಣಾಮಕಾರಿಯಾಗಿ ಇಷ್ಟೊಂದು ಮಹಿಳೆಯ ವಿಚಾರವಾಗಿ ತೇಜೋವಧೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು? ಮೊದಲಿಗೆ ಈ ಥರ ಎಲ್ಲ ಅವಹೇಳನಕಾರಿ ಪದಗಳನ್ನು ಉಪಯೋಗ ಮಾಡಿಕೊಂಡು ಒಂದು ಹೆಣ್ಣಿನ ಬಗ್ಗೆ ಮಾನಹಾನಿ ಮಾಡೋದು ದೊಡ್ಡ ಅಪರಾಧ. ಮತ್ತು ಇದನ್ನು ಆಲ್ರೆಡಿ ನಾವು ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳನ್ನೆಲ್ಲ ನೋಡಿ ಮತ್ತು ಆ ಒಂದು ಕಂಪ್ಲೇಂಟು ಸಹ ನಮಗೆ ಬಂದಿದೆ. ಮತ್ತು ನಾವು ಸುಮೋಟೋ ದಾಖಲು ಮಾಡ್ಕೊಂಡಿದ್ದೀವಿ. ಯಾಕಂದರೆ ಭಾಳ ಕೆಟ್ಟದಾಗಿ ವಿಡಿಯೋಗಳನ್ನು ಹಾಕ್ಕೊಂಡು ಒಂದು ಏನು ಹೇಳ್ತಾರಲ್ಲ ಸೆಕ್ಷುವಲಿ ಓರಿಯೆಂಟೆಡ್ ಆ ಥರ ಒಂದು ಕಮೆಂಟ್ಸ್ಗಳನ್ನು ಮಾಡ್ತಾ ಇರೋದು ಇದು ಕಾನೂನು ಅಡಿಯಲ್ಲಿ ಭಾಳ ದೊಡ್ಡ ಅಪರಾಧ. ನಾವು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ವಿ. ಇಮಿಡಿಯೇಟ್ಲಿ ಸೂಕ್ತ ಕ್ರಮವನ್ನು ಜರುಗಿಸಿ ಅದನ್ನೆಲ್ಲ ಅದನ್ನು ಬ್ಲಾಕ್ ಮಾಡಿಸಿ ಮತ್ತು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮವನ್ನು ತಗೊಂಡು ನಮಗೆ ರಿಪೋರ್ಟ್ ಮಾಡಿ ಅಂಥೇಳಿ ನಾವು ಪೊಲೀಸ್ ಆಯುಕ್ತರಿಗೆ ಬರೆದಿದ್ವಿ. ಇದು ರಮ್ಯಾ ಅಂತಲೇ ಅಲ್ಲ, ಯಾರ ಬಗ್ಗೆ ಬರೆದ್ರೂ ಇದು ತಪ್ಪೆ. ಇದು ನೋಡಿ, ಸ್ವತಂತ್ರವಾಗಿ ಮಾತಾಡುವಂಥ ಹಕ್ಕು ಎಲ್ಲರಿಗೂ ಇದೆ. ಬಟ್ ಆದರೆ ಅದು ಒಳ್ಳೆಯ ಒಂದು ಚರ್ಚೆ ಆಗಬೇಕೇ ಹೊರತು ಒಂದು ಹೆಣ್ಣು ಮಗಳನ್ನು ಇಷ್ಟು ಕೆಟ್ಟ ರೀತಿಯಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು. ಮತ್ತು ನೋಡಿ, ಕಾನೂನಿದೆ, ನ್ಯಾಯಾಲಯ ಇದೆ, ತೀರ್ಪು ಕೊಡಲಿಕ್ಕೆ ನ್ಯಾಯಾಲಯ ಇದೆ. ಇವರು ಯಾಕೆ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕು? ಮತ್ತು ಇದು ಪ್ರೂವ್ ಆದರೆ ಅದು ಮಾಡಿರೋರಿಗೆ 7 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಇದು ನೆನಪಿರಲಿ. ನೀವು ಕಮೆಂಟ್ ಮಾಡೋಕ್ಕೆ ಮುಂಚೆ ನಿಮ್ಮ ಭವಿಷ್ಯದ ಬಗ್ಗೆ ನೀವು ಎಲ್ಲರೂ ಆಲೋಚನೆ ಮಾಡಬೇಕು. ಸೊ ಹಾಗಾಗಿ ಈ ಥರ ಕಮೆಂಟ್ಸಿಂದ ಮಾಡೋದನ್ನು ದೂರ ಇರಿ ಅಂತ ನಾನು ಆಯೋಗದ ಅಧ್ಯಕ್ಷೆ ಎಲ್ಲರಲ್ಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಚಾರವಾಗಿ ಯಾರೇ ಒಬ್ಬರು ಈ ರೀತಿಯಾಗಿ ಪ್ರತಿಕ್ರಿಯೆ ಮಾಡ್ತಕ್ಕಂಥದ್ದು ಅಥವಾ ಇವರಿಗೆ ಮಾತ್ರ ಅಲ್ಲ, ಯಾರೇ ಒಬ್ಬರು ದರ್ಶನ್ ಪರವಾಗಿ ಮಾತಾಡಿದಾಗಲೂ ಕೂಡ ಈ ರೀತಿ ಫ್ಯಾನ್ಸು ಬಹಿರಂಗವಾಗಿ ಒಂದು ವೇದಿಕೆಯನ್ನು ಇಷ್ಟೊಂದು ನೆಗೆಟಿವ್ ಆಗಿ ಬಳಸ್ತಕ್ಕಂಥದ್ದು ಈ ರೀತಿ ಪದೇ ಪದೇ ಹೆಚ್ಚಾಗ್ತಾ ಇದೆ ಅಂತಕ್ಕಂಥದ್ದು. ಮೇಡಮ್, ನಾನು ಹೇಳಿದ್ದೀನಿ, ಅದೇ ಉತ್ತರ ಮತ್ತೆ ಅದೇ ಪ್ರಶ್ನೆ. ಸೊ ನಾನು ಹೇಳಿರೋದು ಮೊದಲಿಗೆ ಅದೇ ಕರೆಕ್ಟ್ ಇದೆ. ಓಕೆ, ಸೊ ಇದಿಷ್ಟು ಮಹಿಳಾ ಆಯೋಗದ ಅಧ್ಯಕ್ಷರಂತ ನಾಗಲಕ್ಷ್ಮಿ ಚೌಧರಿ ಅವರ ಮಾತುಗಳು.